ಯಾವಾಗ ಸಿಲಿಂಡರ್ಗಳ ಸರಬರಾಜು ಆಗ್ತಾ ಇಲ್ಲ, ಹೋಟೆಲ್ ಉದ್ಯಮನೇ ತತ್ತರಿಸೋಗಿದೆ. ಎಲ್ಲ ಕಡೆ ಎಂಟೈರ್ ದೇಶದಲ್ಲಿ ಹೋಟೆಲ್ ಉದ್ಯಮ ನಿಜಕ್ಕೂ ಕೂಡ ಭಾರಿ ಸಂಕಷ್ಟದಲ್ಲಿದೆ. ಸಿಲಿಂಡರ್ ಪೂರೈಕೆ ಆಗ್ತಾ ಇಲ್ಲ. ಸೊ ಸಿಲಿಂಡರ್ ಸಿಗದೆ ನಾನ್ ವೆಜ್ ಹೋಟೆಲ್ಗಳು ಬಂದ್ ಆಗ್ತಾ ಇದೆ. ಎಲ್ಲ ಹೋಟೆಲ್, ವೆಜ್ ಹೋಟೆಲ್ಗಳಿಗೇನು ಸಪ್ರೇಟಾಗಿ ಸಿಲಿಂಡರ್ ಕೊಡ್ತಾರಾ? ನಾನ್ ವೆಜ್ ಹೋಟೆಲ್ಗಳು ಮಾತ್ರ ಕೊಡಲ್ವ? ಎಲ್ಲ ಕಡೆ ಅಷ್ಟೇ. ವೆಜ್ಜು ನಾನ್ ವೆಜ್ಜು ಎಲ್ಲ ಹೋಟೆಲ್ಗಳು ಹಾಗೇ ಆಗಿದೆ. ಕೆಂಗೇರಿ ಮುಖ್ಯ ರಸ್ತೆಯಲ್ಲಿ ಹಲವು ಹೋಟೆಲ್ಗಳು ಕ್ಲೋಸ್ ಆಗಿವೆ. ಕಳೆದ ಒಂದು ವಾರದಿಂದ ಬಂದ್ ಆಗಿವೆ ಹೋಟೆಲ್ಗಳು. ಕೆಂಗೇರಿಯ ರಾಮಣ್ಣ ನಾಟಿ ಮಿಲಿಟರಿ ಹೋಟೆಲ್ ಕೂಡ ಬಂದ್. ಆಮೇಲೆ ಮೈಲಾರಿ ಬಿರಿಯಾನಿ ಪ್ಯಾಲೇಸ್ ಕೂಡ ಕ್ಲೋಸ್. ಕೆಲವರು ಹಾಗೂ ಹೀಗೂ ಸೌದೆ ಒಲೆಯಲ್ಲಿ ಹೆಂಗೋ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಮ್ಯಾನೇಜ್ ಮಾಡೋಕ್ಕಾಗಲ್ಲ, ಕಷ್ಟ. ನಿಮಗೆ ಎಲ್ಲಿ ಅಡುಗೆ ಎಲ್ಲಿ ತಯಾರಿ ಮಾಡ್ತೀರಾ? ಆ ಹೊಗೆ ಎಲ್ಲ ಎಕ್ಸಿಟ್ ಆಗೋದು ಎಲ್ಲಿ? ತುಂಬ ಕಷ್ಟ. ಯಾರೋ ಕೆಲವರು ಹಂಗೂ ಹಿಂಗೂ ಅನುಕೂಲ ಇದ್ದರೆ ಮಾಡ್ತಾ ಇದ್ದಾರೆ. ಇನ್ನು ಮಿಕ್ಕಿದ ಹೋಟ್ಲ್ಗಳೆಲ್ಲ ಕ್ಲೋಸ್ ಆಗಿವೆ. ಬೇರೆ ದಾರಿ ಇಲ್ಲದೇ ಕ್ಲೋಸ್ ಮಾಡ್ಕೊಂಡಿರೋದು. ಹೇಳಿ ಕೇಳಿ ಭಾನುವಾರ ಅಂದರೆ ಬಿಸ್ನೆಸ್ ಜಾಸ್ತಿ ಅವರಿಗೆಲ್ಲ. ಹಾಗಿದ್ದರೂ ಕೂಡ ಅವರು ಕ್ಲೋಸ್ ಮಾಡಬೇಕಾದ ಅನಿವಾರ್ಯತೆಗೆ ಅವರು ಸಿಕ್ಕಾಕೊಂಡಿದ್ದಾರೆ. ಇರಾನ್ ಇಸ್ರೇಲ್ ವಾರ್ ಎಫೆಕ್ಟ್ನಿಂದಾಗಿ ಕಮರ್ಷಿಯಲ್ ಸಿಲಿಂಡರ್ ಸಿಗದೇ ಇರುವಂಥ ಕಾರಣಕ್ಕಾಗಿ ಹೋಟೆಲ್ಗಳಲ್ಲಿ ಒಂದಷ್ಟು ಕಡೆ ಮೆನು ಕಟ್ ಆಗಿದೆ, ಇನ್ನೊಂದಷ್ಟು ಕಡೆ ಹೋಟೆಲ್ಗಳೇ ಕಂಪ್ಲೀಟ್ ಆಗಿ ಕ್ಲೋಸ್ ಆಗ್ತಾ ಇದೆ. ಗಮನಿಸ್ತಾ ಇದ್ದೀರಿ, ನಾನೀಗ ಕೆಂಗೇರಿ ಮುಖ್ಯ ರಸ್ತೆಯಲ್ಲಿರುವಂತಹ ರಾಮಣ್ಣ ಮಿಲಿಟರಿ ಹೋಟೆಲ್ನ ಮುಂಭಾಗದಲ್ಲಿದ್ದೇನೆ. ಈ ಭಾಗದ ಫೇಮಸ್ ಹೋಟೆಲ್ ಕೂಡ ಹೌದು. ಸಾಮಾನ್ಯವಾಗಿ ಭಾನುವಾರದ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರು ಇಲ್ಲಿಗೆ ಬರ್ತಾ ಇದ್ರು. ಅನೇಕ ರೀತಿಯಾದಂಥ ನಾಟಿ ಸ್ಟೈಲ್ ಅಡುಗೆಗೂ ಕೂಡ ಫೇಮಸ್ ಆದಂಥ ಹೋಟೆಲ್. ಆದರೆ ಈಗ ಗ್ಯಾಸ್ ಸಿಲಿಂಡರ್ ಅಭಾವದ ಪರಿಣಾಮವಾಗಿ ಕಳೆದ 10 ದಿನಗಳಿಂದ ಕಂಪ್ಲೀಟಾಗಿ ಹೋಟೆಲನ್ನು ಕ್ಲೋಸ್ ಮಾಡಲಾಗಿದೆ. ಈ ಭಾಗದಲ್ಲಿ ಹಲವು ಹೋಟೆಲ್ಗಳು ಇದೇ ಪರಿಸ್ಥಿತಿ. ರಿಯಾಲಿಟಿ ಚೆಕ್ ಮೂಲಕ ಇವತ್ತು ಪಬ್ಲಿಕ್ ಟಿವಿ ಹೋಟೆಲ್ಗಳ ಪರಿಸ್ಥಿತಿಯನ್ನು ನಿಮ್ಮ ಮುಂದೆ ತೆರೆದಿಡುವಂಥ ಪ್ರಯತ್ನವನ್ನು ಮಾಡುತ್ತೆ. ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ, ಭಾಳ ಫೇಮಸ್, ಸಾಕಷ್ಟು ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ಜನ ಬರ್ತಾ ಇದ್ರು. ಅನೇಕ ಐಟಮ್ಗಳ ಮುಖಾಂತರವಾಗಿ ಬರುವಂತಹ ಗ್ರಾಹಕರಿಗೆ ಆಹಾರವನ್ನು ಸಪ್ಲೈ ಮಾಡುವಂಥ ಕೆಲಸವನ್ನು, ಸರ್ವ್ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಬಟ್ ಆದರೆ ಈಗ ಸಿಲಿಂಡರ್ ಸಿಗದೇ ಇರುವಂಥ ಕಾರಣಕ್ಕಾಗಿ ಕಮರ್ಷಿಯಲ್ ಸಿಲಿಂಡರ್ ಅಭಾವದ ಪರಿಣಾಮ ಈಗ ಬೇರೆ ಆಯ್ಕೆಗಳೇ ಇಲ್ಲದೆ ಈಗ ಬಂದ್ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಕಂಪ್ಲೀಟಾಗಿ ಬಂದ್ ಆಗಿದೆ. ಕಳೆದ 10 ದಿನಗಳಿಂದ ಹೋಟೆಲನ್ನು ಮಾಲೀಕರು ಬಂದ್ ಮಾಡಿದ್ದಾರೆ. ಯಾವಾಗ ಸಿಲಿಂಡರ್ಗಳ ಅಭಾವ ಶುರು ಆಗ್ತಾ ಹೋಯಿತು, ಜೊತೆಗೆ ಪೀಕ್ಗೆ ಹೋಗ್ತು, ಆ ಸಂದರ್ಭದಲ್ಲಿ ಹೋಟೆಲನ್ನು ಕ್ಲೋಸ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತೆ ಇದರ ಪರಿಸ್ಥಿತಿ ಯಥಾಸ್ಥಿತಿಗೆ ಬರೋ ತನಕವೂ ಕೂಡ ರಿಸ್ಕನ್ನು ತೆಗೆದುಕೊಳ್ಳೋದಕ್ಕೆ ಅಥವಾ ಇದನ್ನು ಓಪನ್ ಮಾಡೋದಕ್ಕೆ ಮಾಲೀಕರು ಮುಂದಾಗುವಂಥ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಕಾರಣ, ಕಮರ್ಷಿಯಲ್ ಸಿಲಿಂಡರ್ನ ಬ್ಲಾಕಲ್ಲಿ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಅವರು ಕೇಳುವಂಥ ದುಪ್ಪಟ್ಟು ಅಥವಾ 3-4 ಪಟ್ಟು ಹೆಚ್ಚಿನ ಹಣವನ್ನು ಕೊಟ್ಟು ತರಬೇಕಾಗತ್ತೆ. ಬಟ್ ಅಷ್ಟನ್ನು ವ್ಯಯಿಸಿ ನಾವು ವ್ಯಾಪಾರವನ್ನು ಮಾಡುವಂಥದ್ದು ಕಷ್ಟ ಅನ್ನುವಂಥ ಕಾರಣಕ್ಕಾಗಿ ಹಲವು ಹೋಟೆಲ್ಗಳು ಇದೇ ರೀತಿಯಾದಂಥ ಪರಿಸ್ಥಿತಿಗೆ ಸಿಲುಕ್ತಾ ಇದೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಇದು ಕೆಂಗೇರಿಯ ರಾಮಣ್ಣ ನಾಟಿ ಮಿಲಿಟರಿ ಹೋಟೆಲ್ ಕಥೆ. ಆದರೆ ಮೈಲಾರಿ ಬಿರಿಯಾನಿ ಪ್ಯಾಲೇಸ್ ಅಂತ, ಅದು ಕೂಡ ದೊಡ್ಡ ಹೋಟೆಲ್ಲು, ನಾನ್ ವೆಜ್ ಹೋಟೆಲ್. ಅಲ್ಲಿಗೂ ಕೂಡ ಸಾಕಷ್ಟು ಜನ ಗ್ರಾಹಕರು ಬರ್ತಾ ಇದ್ದರು. ಆದರೆ ಈಗ ಅದೂ ಕೂಡ ಕ್ಲೋಸ್ ಆಗಿದೆ. ಬೇರೆ ಗತ್ಯಂತರ ಇಲ್ಲದೆ ಅವರು ಅದನ್ನು ಕ್ಲೋಸ್ ಮಾಡಬೇಕಾಗಿ ಬಂದಿದೆ. ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಹಿನ್ನೆಲೆಯಲ್ಲಿ ಹೋಟೆಲ್ಗಳು, ಹಲವು ಹೋಟೆಲ್ಗಳು, ಅದರಲ್ಲೂ ಕೂಡ ಎಸ್ಪೆಷಲಿ ನಾನ್ ವೆಜ್ ಹೋಟೆಲ್ಗಳು ಕ್ಲೋಸ್ ಆಗ್ತಾ ಇದೆ. ಕೆಂಗೇರಿಯ ಮುಖ್ಯ ರಸ್ತೆಯಲ್ಲೇ ಇರುವಂಥ ಮೈಲಾರಿ ಬಿರಿಯಾನಿ ಪ್ಯಾಲೇಸ್ ಅನ್ನುವಂಥ ಫ್ಯಾಮಿಲಿ ರೆಸ್ಟೋರೆಂಟ್ ಕೂಡ ಈಗ ಕ್ಲೋಸ್ ಆಗಿದೆ. ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಕಳೆದ 1 ವಾರದಿಂದ ಕಂಪ್ಲೀಟಾಗಿ ಹೋಟೆಲನ್ನು ಬಂದ್ ಮಾಡೋದ್ರ ಮುಖಾಂತರ ಮಾಲೀಕರು ತಮ್ಮ ವ್ಯಾಪಾರ ವಹಿವಾಟವನ್ನೆಲ್ಲವನ್ನು ಕೂಡ ನಿಲ್ಲಿಸಿದ್ದಾರೆ. ಸಿಲಿಂಡರ್ಗಳ ಅಭಾವ, ಸಿಲಿಂಡರ್ಗಳು ಪೂರ್ಣ ಪ್ರಮಾಣದಲ್ಲಿ ಸಿಗದೇ ಇರುವಂಥದ್ದು, ಜೊತೆಗೆ ಸಿಗುವಂಥ ಸಿಲಿಂಡರ್ಗಳನ್ನು ತೆಗೆದುಕೊಂಡು ಬಂದು ಮೇಂಟೈನ್ ಮಾಡೋದಕ್ಕಾಗಲ್ಲ. ಮೆನುಗಳನ್ನು ಕಟ್ ಮಾಡಿದ್ರೂ ಕೂಡ ಹೋಟೆಲ್ಗಳನ್ನು ಮೇಂಟೈನ್ ಮಾಡುವಂಥದ್ದು ಕಷ್ಟ ಅನ್ನುವಂಥ ಕಾರಣಕ್ಕಾಗಿ ಬೇರೆ ಆಯ್ಕೆಗಳಿಲ್ಲದೆ ಮಾಲೀಕರು ಈ ರೀತಿಯಾದಂತಹ ನಿರ್ಧಾರಗಳಿಗೆ ಬಂದಿದ್ದಾರೆ. ಬೆಂಗಳೂರಿನ ಹಲವು ಹೋಟೆಲ್ಗಳ ಪರಿಸ್ಥಿತಿ ಹೀಗೆ ಇದೆ. ಕೆಲವೊಂದಷ್ಟು ಜನ ಮೆನುಗಳನ್ನು ಕಟ್ ಮಾಡಿ ಹೇಗೋ ಅದನ್ನು ಸಂಭಾಳಿಸುವಂಥ ಕೆಲಸಗಳನ್ನ ಮಾಡ್ತಾಯಿದ್ರೆ, ಇನ್ನೂ ಅನೇಕರು ಮೆನು ಕಟ್ ಮಾಡಿದ್ರೂ ಕೂಡ ಮೇಂಟೈನ್ ಮಾಡುವಂಥದ್ದು ಕಷ್ಟ ಅನ್ನುವಂಥ ಕಾರಣಕ್ಕಾಗಿ ಕಂಪ್ಲೀಟ್ ಹೋಟೆಲ್ಗಳನ್ನು ಬಂದ್ ಮಾಡುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಸದ್ಯ ಈ ಹೋಟೆಲ್ನ ಪರಿಸ್ಥಿತಿಯು ಕೂಡ ಇದೇ ಆಗಿರುವಂಥ ಕಾರಣಕ್ಕಾಗಿ ಬೇರೆ ಆಯ್ಕೆಗಳಿಲ್ಲದೆ ಹೋಟೆಲ್ ಕ್ಲೋಸ್ ಆಗಿದೆ. ಸಂಕಷ್ಟ ಇನ್ನೂ ಅದೆಷ್ಟು ದಿನ ಮುಂದುವರಿತೋ ಗೊತ್ತಿಲ್ಲ. ಸಮಸ್ಯೆ ಬಗೆಹರಿಯೋ ತನಕ ಹೋಟೆಲ್ಗಳನ್ನು ತೆರೆದರೂ ಕೂಡ ನಾವು ವ್ಯಾಪಾರ ವಹಿವಾಟನ್ನು ಮಾಡುವಂಥದ್ದು ಕಷ್ಟ ಅನ್ನುವಂಥ ಕಾರಣಕ್ಕಾಗಿ ಮಾಲೀಕರು ಈ ರೀತಿಯಾದಂಥ ನಿರ್ಧಾರಗಳಿಗೆ ಮುಂದಾಗ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.